Hey heroes and heroines! Hope you're all doing fine. Welcome back to me and my channel. So ಇದು ಇಯರ್ ನನ್ನ ಬರ್ತ್ಡೇ ಗಿಫ್ಟ್. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ನನ್ನ ಇಯರ್ ಬರ್ತ್ಡೇ ಗಿಫ್ಟ್. Thank you so much, Appa. Thank you for all you've done. I really loved it. ಬಟ್ ನಾನು ಬರೀ ಅನ್ಕೊತಿದ್ದೆ, ಈಗ ವ್ಲಾಗಿಂಗ್ ಮಾಡ್ತಿದ್ದೀನಲ್ವಾ, ನನಗೆ ಇಯರ್ ಪೋಡ್ಸಲ್ಲೆಲ್ಲ ಮಾತಾಡಲಿಕ್ಕೆ ಮುಜುಗರೆ ಅನಿಸುತ್ತೆ. ಬಿಕಾಸ್ ನಾನು ಜೋರಾಗಿ ಮಾತಾಡಬೇಕು, ಪಬ್ಲಿಕ್ ಪ್ಲೇಸಸ್ ಎಲ್ಲ ಜೋರಾಗಿ ಮಾತಾಡೋಕ್ಕೆಲ್ಲ ಮುಜುಗರೆ. ಮತ್ತು ಇಯರ್ ಪೋಡ್ಸ್ ಇಲ್ಲ, ಎಂಥದ್ದು ಇಲ್ಲ ಅಂತಂದರೆ ನಾರ್ಮಲಿ ಜೋರಾಗಿ ಮಾತಾಡಬೇಕಲ್ವ, ಒಂಥರ ನಾಚಿಕೆ ಫೀಲ್ ಆಗುತ್ತೆ. ಐ ವಾಸ್ ಥಿಂಕಿಂಗ್, ಯಾಕೆ ನನಗೂ ಒಂದು ಮೈಕ್ ಇರಬಾರ್ದು, ಹೇಗಿರುತ್ತೆ ಮೈಕಲ್ಲಿ, ನಾನು ಪ್ರಾಪರ್ ವ್ಲಾಗ್ಸ್ ಮಾಡ್ಬೋದಲ್ವ. ಇವಾಗ ಟ್ರಾವೆಲಿಂಗ್ ಮಾಡ್ತೀನಲ್ಲ ಸ್ಟಾರ್ಸ್, ಎಲ್ಲರೂ ಹೋಗಬೇಕಾದ್ರೆ ಎಲ್ಲನೂ ಮೈಕ್ ಇಟ್ಕೊಂಡು ನಾನು ಮಾತಾಡ್ಬೋದು. ನಾನು ಎಲ್ಲರೂ ನೋಡ್ತಾ ಇದ್ದೆ, ಓಕೆ, ಎಲ್ಲರೂ ಇಲ್ಲಿ ಮ್ಯಾಗ್ನೆಟ್ ಹಾಕೊತಿದ್ರು. ಸೊ ನಾನು ಅದನ್ನೆಲ್ಲ ನೋಡಿದಾಗ ಎಷ್ಟಿರ್ಬೋದು ಅದರ ಕಾಸ್ಟು, ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಮತ್ತು ಇದನ್ನು ಟ್ರಯಲ್ ಮಾಡೋಣ. ಓಕೆ ಸ್ಟಾರ್ಸ್, ಸೊ ಹಿಯರ್ ಯು ಗೋ. ಇದು ಹೀಗಿದೆ, ಈ ಸೈಜಲ್ಲಿದೆ ಸ್ಟಾರ್ಸ್. ಸಿ, ಲುಕ್ ಅಟ್ ಮೈ ಹ್ಯಾಂಡ್, ಇಷ್ಟು ಸೈಜಲ್ಲಿದೆ ಅಷ್ಟೇ. ಆ್ಯಂಡ್ ಇಟ್ಸ್ ನಾಟ್ ತುಂಬ ಹೆವಿನೂ ಇಲ್ಲ ಸ್ಟಾರ್ಸ್, ಲೈಕ್ ಏನದು ಕ್ಯಾರಿ ಮಾಡಬಹುದು. ಸೊ ಇದನ್ನು ಓಪನ್ ಮಾಡಿದ್ರಿ, ಇಲ್ಲಿ 2 ಮೈಕ್ಸ್ ಇದೆ, ಇದು ರಿಸೀವರ್. ಸೊ ಇದರಲ್ಲಿ ಪ್ಲಗ್ ಇನ್ ಮಾಡ್ಕೊಳ್ಲಿಕ್ಕೆ ಐಫೋನ್ಗೆ, ಹಳೆ ವರ್ಷನ್ಸ್ ಆಫ್ ಐಫೋನ್ಸ್ಗೊಂದು, ಹೊಸ ವರ್ಷನ್ ಆಫ್ ಐಫೋನ್ಸ್ಗೆ ಇನ್ನೊಂದು. ಸೊ ಮತ್ತು ಇದೊಂದು ಬ್ಯಾಗ್ ಬಂದಿದೆ ಸ್ಟಾರ್ಸ್. ಸೊ ಈ ಬ್ಯಾಗಲ್ಲಿ ಏನೇನಿದೆ ಅಂತ ಲೆಟ್ಸ್ ಸಿ. ಓಕೆ, 2 ಫೈಲ್ ಥರ. ಓಕೆ, ಇದನ್ನು ಮ್ಯಾಗ್ನೆಟ್ಗೆ ಬೇಕು ಅಂತಂದರೆ ಯು ಕ್ಯಾನ್ ಕ್ಲಿಪ್ ಇನ್ ಟು ದ್ಯಾಟ್ ಮ್ಯಾಗ್ನೆಟ್. ಸೊ ಆ ಥರದ್ದು 2 ಕೊಟ್ಟಿದ್ದಾರೆ. ಇದೇನು ನೋಡುವ, ಇದು I am opening it and I am so happy that I can't even ಹೇಳಲಿಕ್ಕೂ ಆಗಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಬಿಕಾಸ್ ಯಾಕೆ ಗೊತ್ತಾ ಸ್ಟಾರ್ಸ್, ನನಗೇನು ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ, ಇನ್ನು ಇವಾಗ ಸ್ಟಾರ್ಟ್ ಮಾಡ್ತಿರೋದು. ಬಟ್ ಈವೊಂದು ಸಬ್ಸ್ಕ್ರೈಬರ್ಸ್ ಏನು ಲೆಕ್ಕ ಮಾಡ್ದಿರಾ, ಇನ್ನು ಇವಾಗ ಕಲ್ತ್ಕೊತಾ ಇದ್ದೀನಿ ಅಂತ ಆದ್ರೂ ಅಪ್ಪ ಕೊಡ್ಸಿದ್ರಲ್ಲ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಮತ್ತು ನಾವು ಆದಷ್ಟು ಬೇಗ ತುಂಬ ಜನ ಸಬ್ಸ್ಕ್ರೈಬರ್ಸ್ ಮಾಡೋಣ ಸ್ಟಾರ್ಸ್, ನೀವೆಲ್ಲ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿಬಿಡಿ. ಓಕೆ, ಸೊ ಇದು ಪೆಂಡೆಂಟ್ ಸ್ಟಾರ್ಸ್, ಕರೆಕ್ಟ್. ನಾವು ಬೇಕು ಅಂದರೆ ಇಲ್ಲಿ ಥರ ಪೆಂಡೆಂಟ್ ಥರ ಹಾಕೋಬೋದು ಮೈಕ್ನ. ಇಟ್ಸ್ ನೈಸ್. ಅಂದರೆ ನಾನು ಇದನ್ನೆಲ್ಲ ಯೂಟ್ಯೂಬ್ ವ್ಲಾಗ್ಸಲ್ಲಿ ಎಲ್ಲ ನೋಡಿದ್ದೆ ಸ್ಟಾರ್ಸ್, ಓಕೆನಾ. ಸೊ ಹೀಗಿರುತ್ತೆ, ಇದು ಅಂತೆಲ್ಲ. ಬಟ್ ನಾವು ಅದನ್ನು ಫೀಲಾಗಿ, ನಮ್ಮದು ಅಂದ್ರೇ ಫೀಲಿಂಗ್ ಬೇರೆ ಥರ ಇರುತ್ತಲ್ವ. ಸೊ ಇಲ್ಲೊಂದು ಬುಕ್ಕು, ಕಾರ್ಡ್ಸು ಎಲ್ಲ ಕೊಟ್ಟಿದ್ದಾರೆ. ಲೆಟ್ಸ್ ಗೆಟ್ ಇನ್ ಟಚ್. ಲಾರ್ಕ್ M2 ಹಾಲಿಲ್ಯಾಂಡ್ದು. ಸೊ ಇದು ಮ್ಯಾನ್ಯಲ್ಲು, ಹೆಂಗೆ ಏನು ಎಲ್ಲಿ ಪ್ಲಗ್ ಇನ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಇದೆ. ದೇರ್ ಆರ್ ಸ್ಟಿಕ್ಕರ್ಸ್ ಆಲ್ಸೋ ಸ್ಟಾರ್ಸ್. ಸೊ ನೋಡಿ ಹೀಗಿದೆ, ಎಮೋಜೀಸು ಎಲ್ಲನೂ. ಕರೆಕ್ಟ್, ಈ ಲೋಗೋ ಇದೆಲ್ಲ, ಇಲ್ಲಿ ಲೋಗೋ. ಆ ಲೋಗೋ ನಮಗೆ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ, ಅಥವಾ ಕ್ಯೂಟಾಗಿರಬೇಕು ಅನಿಸಿದ್ರೆ ಇದನ್ನು ಸ್ಟಿಕ್ ಮಾಡ್ಕೊಬಹುದು. ಗಿಫ್ಟ್ ಏನು ಅಂತ ನೋಡಿದ್ರಿ, ಇಟ್ ಈಸ್ ಲಾರ್ಕ್ M2 ಹಾಲಿಲ್ಯಾಂಡ್. ಸೊ ಅದ್ರದ್ದು ಅನ್ಬಾಕ್ಸಿಂಗ್ ಎಲ್ಲ ಆಯಿತು. ಈಗ ನಾನು ನಿಮಗೆ ಅದರಿಂದ ವಾಯ್ಸ್ ಹೆಂಗೆ ಕೇಳಿಸುತ್ತೆ, ನಾರ್ಮಲಿ ಫೋನಲ್ಲಿ ರೆಕಾರ್ಡ್ ಮಾಡಿದ್ರೆ ಹೆಂಗೆ ಕೇಳಿಸುತ್ತೆ ಅಂತ ಡಿಫ್ರೆನ್ಸ್ ತೋರಿಸ್ತೀನಿ. ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ನಾನು ಮಾಡ್ತಾ ಇರೋ ವೀಡಿಯೋಸಲ್ಲಿ ನಿಮ್ಗೆ ಏನಾದರೂ ಒಂದು ಚಿಕ್ಕದು 0.1% ಏನಾದರೂ ತಿಳ್ಕೊಳ್ಳೋ ಥರದ್ದು ಏನಾದರೂ ಇದ್ದರೆ ಐ ಗೋನ ಫೀಲ್ ಹ್ಯಾಪಿ ಫಾರ್ ದ್ಯಾಟ್. ಸೊ ಈಗ ನಾನು ಏನಾದರೆ ಮಾತಾಡ್ತಾ ಇದ್ದೀನೋ ನಿಮ್ಮ ಹತ್ರ, ಸೊ ಇದೆಲ್ಲ ಕ್ಯಾಮ್ರಾ ಅಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು, ಫೋನಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು. ಯಾವುದೇ ಥರದ ಇಯರ್ಪೋಡ್ಸ್ ಆಗಲಿ ಏನಕ್ಕೂ ಕನೆಕ್ಟ್ ಮಾಡಿಲ್ಲ, ನಾರ್ಮಲ್ ಫೋನಲ್ಲೇ ವಿಡಿಯೋ ಆನ್ ಮಾಡಿ ರೆಕಾರ್ಡ್ ಮಾಡ್ತಿರೋದು. ಸೊ ವಾಯ್ಸು ಹೀಗೆ ಬರ್ತಿದೆ. ಲಾರ್ಕ್ M2ನ ಕನೆಕ್ಟ್ ಮಾಡಿ ಮಾತಾಡಿದ್ರೆ ಹೆಂಗೆ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಓಕೆ ಸ್ಟಾರ್ಸ್, ಈಗ ಕನೆಕ್ಟ್ ಮಾಡಿದ್ದೀನಿ. ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಸಿ, ಕಾಣಿಸ್ತಿದೆಯಾ? 1 ಸೆಕೆಂಡ್. ಹಾಂ,
ಈ ಥರ ಕೇಬಲ್ ಒಂದು ಫೋನಿಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಯಾವ ಫೋನಲ್ಲಾದರೆ ರೆಕಾರ್ಡ್ ಮಾಡ್ತಾ ಇದ್ದೀನೋ ಆ ಫೋನ್ಗೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲೊಂದು ಬಟನ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಯೆಲ್ಲೋ ಕಲರ್ ಬಟನ್. ಈ ಬಟನ್ನ ಲಾಕ್ ಪ್ರೆಸ್ ಮಾಡ್ಕೊಂಡಿದ್ರೆ ಇಲ್ಲೊಂದು 2 ಲೈಟ್ಸ್, ಬ್ಲೂ ಕಲರ್ ಲೈಟ್ಸ್ ಕಾಣಿಸುತ್ತೆ. ದಟ್ ಮೀನ್ಸ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಲ್ಲೊಂದು ಯೆಲ್ಲೋ ಕಲರ್ ಬಟನ್ ಇದೆ ಇಲ್ಲಿ. ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಬ್ಲೂ ಲೈಟ್ ಕಾಣಿಸ್ತಿದೆ ನೋಡಿ. ಈ ಥರ ಬಂದರೆ ಇದರಲ್ಲೂ ಬ್ಲೂ ಲೈಟ್, ಕನೆಕ್ಟ್ ಮಾಡಿರೋದ್ರಲ್ಲೂ ಬ್ಲೂ ಲೈಟ್ ಬಂದರೆ ಕನೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಸ್ಲೈಡ್ ಮಾಡಿದ್ರೆ ಮ್ಯಾಗ್ನೆಟ್ ನೋಡಿ ಎಷ್ಟು ಅಟ್ರಾಕ್ಟ್ ಮಾಡುತ್ತೆ. ಲೈಕ್ ಅದ್ರ ಕೆಪಾಸಿಟಿ, ಮ್ಯಾಗ್ನೆಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ಇಲ್ಲಿದ್ರೇನೆ ಅಟ್ರಾಕ್ಟ್ ಆಗ್ತಿದೆ ನೋಡಿ, ತುಂಬ ಸ್ಟ್ರಾಂಗ್ ಇದೆ. ಬಟ್ಟೆಗೆ ಹಾಕೋಣ. ಸ್ಟಾರ್ಸ್ ಇಲ್ಲಿ ಹಾಕಿದ್ದೀನಿ. ಇಟ್ ಈಸ್ ವೆರಿ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಬಟ್ ಏನು ಅಂತಂದರೆ ಇವಾಗ ನಾನು ಏನಾದರೆ ಮಾತಾಡ್ತಿದ್ದೀನೋ ಥ್ರೂ ದಿಸ್ ಮೈಕ್ ಮಾತಾಡ್ತಿದ್ದೀನಿ. ಇಷ್ಟೊತ್ತು ನಾನು ಮಾತಾಡಿದ್ದು ನಾರ್ಮಲ್ ಫೋನ್ ಸ್ಪೀಕರಲ್ಲಿ. ಸೊ ಈಗ ಇದರಲ್ಲಿ ನಿಮ್ಗೇನಾದರೂ ಡಿಫ್ರೆನ್ಸ್ ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. 12 seconds later. ಸೊ ಇವಾಗ ಇದನ್ನು ಅಟ್ಯಾಚ್ ಮಾಡೋಣ ಮೈಕ್ಗೆ. ಹೆಂಗೆ ಕಾಣಿಸುತ್ತೋ ತೋರಿಸ್ತೀನಿ. ಇದ್ರ ಸೈಜ್ ಹೀಗಿದೆ, ಇಷ್ಟಿದೆ. ಬಟ್ಟೆಗೆ ಫಿಕ್ಸ್ ನೋಡಿ, ಬಟ್ಟೆ ಹತ್ರ ಇಷ್ಟಿದೆ. ಹಾಕ್ಕೊಂಡು ತೋರಿಸ್ತೀನಿ. ಈ ಥರ ಕಾಣಿಸ್ತಿದೆ, ಇಷ್ಟು ಸೈಜಲ್ಲಿ ಕಾಣಿಸ್ತಾ ಇದೆ. ಸೊ ಹೋಪ್ ನಿಮಗೆಲ್ಲ ಕಾಣಿಸ್ತಿದೆ ಅಂತ. ವಾಯ್ಸ್ ಏನಾದರೂ ಡಿಫರ್ ಇದೆಯಾ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಾಗ್ತಿಲ್ಲ. ಬಟ್ ಆ್ಯಕ್ಚುಲಿ ಇಟ್ಸ್ ಕ್ಯೂಟ್. ಅಂದರೆ ಅದು ಔಟ್ಫಿಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೂ ಚೆಂದನೇ ಇದೆ. ಲೈಕ್ ಮೈಕ್ ಅಂತ ಅನಿಸಲ್ಲ, ಡ್ರೆಸ್ಗೆ ಬಂದಿರುವಂತಹ ಒಂದು ಡಿಸೈನ್ ಅಂತ ಈ ಡ್ರೆಸ್ಗೆ ಅನಿಸ್ತಾ ಇದೆ, ಬೇರೆ ಡ್ರೆಸ್ಸಸ್ಗೆ ಗೊತ್ತಿಲ್ಲ ಸ್ಟಾರ್ಸ್. ಸೊ ಮತ್ತು ಇವಾಗ ಪೆಂಡೆಂಟ್ಗೆ ಹಾಕಿ ತೋರಿಸ್ತೀನಿ. ಈ ಚೈನ್ದು ಏನು ಅಂದರೆ ಸ್ಟಾರ್ಸ್, ಈ ಮೈಕ್ಗೆ ಕಾಣ್ತಿದ್ಯಾ? ಓಕೆ ಈ ಮೈಕ್ಗೆ ಈ ಮ್ಯಾಗ್ನೆಟ್ ಕೊಟ್ಟಿದ್ದಾರಲ್ವಾ, ಈ ಮ್ಯಾಗ್ನೆಟ್ನ ನಾವು ತೆಗೆದಿಟ್ಬಿಡಬೇಕು. ಬಿಕಾಸ್ ಈ ಪೆಂಡೆಂಟ್ ಥರ ಹಾಕ್ಕೊಳ್ಳುವಂಥಕ್ಕೆ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಫಿಕ್ಸ್ ಮಾಡಿದ್ದೀನಿ. ಸೊ ಓವರಾಲ್ ಇಷ್ಟು ಲೆಂತ್ ಇದೆ ನೋಡಿ, ಇಷ್ಟು ಲೆಂತ್. ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಲೈಕ್ ನೋಡಿ ಹೀಗೆ ಯು ಡ್ರ್ಯಾಗ್ ಇಟ್, ಚಿಕ್ಕದಾಗುತ್ತೆ. ಸೊ ನೋಡಿ ಇಲ್ಲಿ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಇದೇ ಲಾಸ್ಟ್ ಮೇಲಕ್ಕೆ ಹೋಗೋದು, ಇನ್ನು ಇದಕ್ಕಿಂತ ಮೇಲೆ ಹೋಗೋಲ್ಲ. ದಿಸ್ ಈಸ್ ದ ಮ್ಯಾಕ್ಸಿಮಮ್. ಕೆಳಗೆ ಮೇ ಬಿ ಇಷ್ಟು ಬರುತ್ತೆ, ಕೆಳಗಡೆಗಾದರೆ ಇಷ್ಟು ಬರುತ್ತೆ, ಮೇಲೆಗೆ ಇಷ್ಟೇ ಬರುತ್ತೆ. ಸೊ ಇದರಲ್ಲಿ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಸೊ ನೋಡಿ ಪೆಂಡೆಂಟ್ ಹೀಗೆ ಇದೆ, ಚೈನ್ ಥರ ಹಾಕ್ಕೊಂಡ್ರೆ ಹೀಗೆ ಹಾಕ್ಕೋಬೋದು. ಅದೇ ಇದಕ್ಕೇನಾದ್ರು ಸ್ಟಿಕ್ಕರ್ ಹಾಕ್ಕೊಂಬಿಟ್ರೆ ಒಂಥರ ಚೈನ್ ಥರನೇ ಅನಿಸುತ್ತೆ. ಇಟ್ಸ್ ಲೈಕ್ ಎ ಚೈನ್ ಅಂತ. ಲೆಂದಿ ಬೇಕು ಅಂದರೆ ಇರಿ, ಉದ್ದ ಬೇಕು ಅಂತಂದರೆ ಮ್ಯಾಕ್ಸಿಮಮ್ ಎಷ್ಟು ಉದ್ದ ಬರುತ್ತೆ ಅಂತ ತೋರಿಸಿ. ಹಾಂ ಕರೆಕ್ಟಾಗಿದೆ. ಇಷ್ಟು ನೋಡಿ, ಮ್ಯಾಕ್ಸಿಮಮ್ ಉದ್ದ ಇಷ್ಟಿದೆ. ಲೆಂತ್ ವೈಸ್ ಎಷ್ಟಿದೆ, ಶಾರ್ಟ್ ವೈಸ್ ಇಲ್ಲಿಗೆ ಬರುತ್ತೆ ನೋಡಿ. ನಾನು ನಿಮಗೆ ಸೈಜ್ ತೋರಿಸ್ಬೇಕಾಗಿತ್ತು ಎಷ್ಟಿದೆ ಅಂತ. ಇದು 2 ರೂಪೀಸ್ ಕಾಯಿನ್. ಸೊ 2 ರೂಪೀಸ್ ಕಾಯಿನ್ ಪಕ್ಕ ಮೈಕ್ ಸೈಜ್ ನೋಡಿ ಸ್ಟಾರ್ಸ್ ಎಷ್ಟು ಕಾಣಿಸ್ತಿದೆ ಅಂತ. ಓಕೆ ಸ್ಟಾರ್ಸ್, ನಾನೀಗ 2 ಫ್ಯಾನ್ಸ್ ಹಾಕಿದ್ದೀನಿ. ಒಂದು ನಾರ್ಮಲ್ ಸೀಲಿಂಗ್ ಫ್ಯಾನು, ಇನ್ನೊಂದು ಸ್ಟ್ಯಾಂಡ್ ಫ್ಯಾನ್ ಹಾಕಿದ್ದೀನಿ. 2 ಮ್ಯಾಕ್ಸಿಮಮ್ ಸ್ಪೀಡಿಗೆ ಇಟ್ಟಿದ್ದೀನಿ. ಸೊ ಸೌಂಡ್ ನಿಮಗೆ ಕೇಳಿಸ್ತಿರಬಹುದು, ಯಾವ ಲೆವೆಲ್ ಆಫ್ ಸೌಂಡ್ ಬರ್ತಿದೆ. ಮೈಕ್ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು, ಮೈಕ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಸೌಂಡ್ ಹಿಂಗೆ ಬರ್ತಿದೆ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ಈ ಫ್ಯಾನ್ ಸೌಂಡ್ಸ್ ಹೆಂಗೆ ಕೇಳಿಸುತ್ತೆ ಅಂತ ನೋಡೋಣ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನಲ್ಲಿದೆ. ಸೊ ಫ್ಯಾನ್ಸ್ 2 ಆನಲ್ಲೇ ಇದೆ, 2 ಮ್ಯಾಕ್ಸಿಮಮ್ ಸ್ಪೀಡಲ್ಲೇ ಇದೆ, ಸೀಲಿಂಗ್ ಫ್ಯಾನು ಸ್ಟ್ಯಾಂಡ್ ಫ್ಯಾನು. ಸೊ ಇದು ನಾಯ್ಸ್ ಕ್ಯಾನ್ಸಲೇಷನ್ ಮೋಡಲ್ಲಿ ಇಟ್ಟಿರೋದಕ್ಕೋಸ್ಕರ ಯಾವ ಲೆವೆಲ್ ಡಿಫ್ರೆನ್ಸ್ ಕೇಳಿಸ್ತಿದೆ ನಿಮಗೆ ಅಂತ ಹೇಳಿ ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ, ನಾವು ಫೋನಿಗೆ ಯಾವುದಾದ್ರೆ ಕನೆಕ್ಟ್ ಮಾಡಿದ್ದೀವಲ್ವ, ಸೊ ಅದು ಬ್ಲೂ ಲೈಟಲ್ಲಿ ಇದ್ದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನಲ್ಲಿ ಇಲ್ಲ ಅಂತ. ಅಲ್ಲಿ ಒಂದು ಯೆಲ್ಲೋ ಕಲರ್ ಬಟನ್ ಇದೆ ಅಲ್ಲ, ನಾನು ನಿಮ್ಗೆ ಮುಂಚೆ ತೋರಿಸಿದ್ದೆ. ಸೊ ಆ ಬಟನ್ನ ಪ್ರೆಸ್ ಮಾಡಿದರೆ ಆ ಬ್ಲೂ ಲೈಟು ಗ್ರೀನ್ ಲೈಟಿಗೆ ಟರ್ನ್ ಆಗುತ್ತೆ. ಸೊ ಇಫ್ ಇಟ್ ಈಸ್ ಗ್ರೀನಲ್ಲಿದ್ದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನಲ್ಲಿದೆ ಅಂತ ಹೇಳ್ಬಿಟ್ಟು. ಓಕೆ ಸ್ಟಾರ್ಸ್, 1 eternity later. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಸ್ಟಾರ್ಸ್. ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಿದ್ದೀನಿ. ನಾನು ಫಾರ್ ದ ಫಸ್ಟ್ ಟೈಮ್ ಈ ಮೈಕ್ನ ತಗೊಂಡು ಇನ್ಮೇಲಿಂದ ಇದರಲ್ಲಿ ಬ್ಲಾಗ್ಸ್ ಮಾಡೋಣ. ಹೋಪ್ ಯು ಆಲ್ ಎಂಜಾಯ್ಡ್ ದ ವಿಡಿಯೋ. ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಮಸ್ತ ಲೋಕ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ಟಾರ್ಸ್. ಟೇಕ್ ಕೇರ್, ಬಾಯ್.